ಹಾಯ್ ಹಲೋ ವೆಲ್ಕಮ್ ಟು ಸಿರಿ ಬೆಳಕು ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸೋಮವಾರದ ಬ್ಲಾಗ್. ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಹೇಗೆ ಪೂಜೆ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಈಗ ಬೆಳಗ್ಗೆ 4 ಗಂಟೆ ಆಗಿದೆ. ಫ್ರೆಶ್ ಅಪ್ ಆಗಿ ಬಂದು ಬಾಗಿಲ ಮುಂದೆ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಗುಡಿಸಿ ಮರಕ್ಕೆ ಎತ್ಕೊಂಡು ಮೊದಲು ಗಣಪತಿ ಹತ್ರ ಎಲ್ಲ ನೀಟಾಗಿ ತೊಳ್ಕೊಂಬಿಡ್ತೀನಿ. ಗಣಪತಿ ಮುಂದೆ ಕೈಯಲ್ಲೇ ತೊಳ್ಕೊಂಬಿಡ್ತೀನಿ. ಆಮೇಲೆ ಕೆಳಗಡೆ ಮಾತ್ರ ಪರಕೆಯಲ್ಲಿ ಗುಡಿಸ್ಕೊತೀನಿ. ಮೊದಲು ಬಾಗಿಲು ತೊಳೆದು ರಂಗೋಲಿ ಬಿಟ್ಟರೆ ನಂತರ ಮನೆ ಕೆಲಸ ಮಾಡ್ಕೋಬೋದು. ಕೆಳಗಡೆ ಮೆಟ್ಲು ಗಂಟ ತೊಳ್ಕೊಂಡು ನಂತರ ಮನೆ ಮುಂದೆ ರಂಗೋಲಿ ಹಾಕೋತೀನಿ. ಇದು 5ರಿಂದ 1 ಚುಕ್ಕಿ ರಂಗೋಲಿ. ಈಸಿ ಮತ್ತು ಬೇಗ ಹಾಕ್ಬಿಡ್ಬೋದು. ಡೈಲಿ ಮಳೆ ಹನಿತಾನೇ ಇರುತ್ತೆ. ಮನೆ ಬಾಗಿಲು ಮುಂದೆ ಹಾಕಿರೋ ರಂಗೋಲಿ ಎಲ್ಲ ಅಳಿಸೋಗುತ್ತೆ ಮಳೆ ಬಂದು. ಆದ್ದರಿಂದ ಸಿಂಪಲ್ಲಾಗಿ ರಂಗೋಲಿ ಹಾಕೋತಾ ಇದ್ದೀನಿ. ಬರೀ ರಂಗೋಲಿನ ಯಾವಾಗೂ ಹಾಕೋಬಾರ್ದು. ಕೆಮ್ಮಣ್ಣು ಅಥವಾ ಕಲರ್ ರಂಗೋಲಿನ ಹಾಕೋಬೇಕು. ಆಗಲೇ ಮನೆ ಮುಂದೆ ಲಕ್ಷ್ಮೀ ಕಳೆ ಆಗಿರುತ್ತೆ. ಈಗ ಈಚೆ ರಂಗೋಲಿ ಹಾಕ್ಬಿಟ್ಟು ಬಂದು ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸ್ಕೊತೀನಿ. ಯಾವಾಗಲೂ ಅಷ್ಟೇ ಬೆಳಗಿನ ಜಾವ ಫಸ್ಟು ಫ್ರೆಶ್ ಅಪ್ ಆಗಿ ಬಾಗಿಲು ತೆಗೆದು ಈಚೆ ಕಸ ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ನಂತರ ಮನೆ ಒಳಗಡೆ ಬಂದು ಕಸ ಗುಡಿಸ್ಕೋಬೇಕು. ಆಗಲೇ ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಈಚೆ ಹೋಗುತ್ತೆ. ನೆಲ ಒರೆಸಿದಾದ್ಮೇಲೆ ದೇವ್ರ ಮನೆಗೆ ಹೋಗಿ ಪೂಜೆಗೆಲ್ಲನೂ ರೆಡಿ ಮಾಡ್ಕೋತೀನಿ. ಈಗ ಮನೆ ಬಾಗಿಲಿಗೆ ದೀಪ ಅಂಟಿಸ್ಕೊತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಮೊದಲು ಈಚೆ ಬಾಗಿಲಿಗೆ ದೇವ್ರ ಹತ್ರ ದೀಪ ಅಂಟಿಸಿ ನಂತರ ಮನೆ ಒಳಗಡೆ ದೀಪ ಅಂಟಿಸ್ಬೇಕು. ಈ ಥರ ಮಾಡೋದ್ರಿಂದ ಮಹಾಲಕ್ಷ್ಮಿ ಯಾವಾಗೂ ನಮ್ಮ ಮನೇಲೇ ನೆಲೆಸಿರ್ತಾರೆ.
ನಮ್ಮ ಮನೇಲಿ ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಮಾಡ್ಕೊತೀನಿ. ನನ್ನ ಪೂಜೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇವತ್ತಿನ ಪೂಜೆಗೆ ಖರ್ಜೂರಕಾಯಿ ಇಟ್ಟಿದ್ದೀನಿ. ನನ್ನ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಬಂದು 5:20 ಆಗೋಗಿತ್ತು. ಈಗ ನಾನು ಟಿಫನ್ ಮಾಡೋಕ್ಕೆ ಹೋಗಬೇಕು. ನನ್ನ ಮಗನಿಗೆ 7 ಗಂಟೆಗೆಲ್ಲನೂ ವ್ಯಾನ್ ಬಂದ್ಬಿಡುತ್ತೆ. ನಮ್ಮ ಮನೆಯವರಿಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ಅವ್ರಿಗೆ ಬಿಸಿನೀರು ಕೊಟ್ಬಿಟ್ಟು ಆಮೇಲೆ ಟಿಫನ್ ಮಾಡೋಕ್ಕೆ ಹೋಗಬೇಕು. ಇವತ್ತು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆದ್ದರಿಂದ ಅನ್ನ ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಅಷ್ಟೇ ಅನ್ನನ ಪಾತ್ರೆಯಲ್ಲೇ ಮಾಡ್ಕೋತೀನಿ, ಕುಕ್ಕರಲ್ಲೆಲ್ಲ ಇಡಲ್ಲ. ಇವತ್ತು ಹಾಫ್ ಡೇ ಸ್ಕೂಲ್ ಅಂತಂದ, ಅದಕ್ಕೋಸ್ಕರ ಬರೀ ಡ್ರೈ ಫ್ರೂಟ್ಸ್ ಹಾಕಿ ಕಳಿಸ್ತಾ ಇದ್ದೀನಿ. ಬಾದಾಮಿ, ಖರ್ಜೂರಕಾಯಿ, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸು ಇವೆಲ್ಲನೂ ಹಾಕಿ ಕಳಿಸ್ತೀನಿ. ಮಧ್ಯಾಹ್ನಕ್ಕೆಲ್ಲನೂ ಬಂದ್ಬಿಡ್ತಾನೆ. ಈಗ ಅನ್ನ ಬೆಂದಿದೆ, ಅನ್ನನ ಬಗ್ಗಿಸ್ಕೊತೀನಿ. ಬಗ್ಗಿಸ್ಕೊಂಡು 1-2 ನಿಮಿಷ ಮತ್ತೆ ಸಿಮ್ಮಲ್ಲಿಟ್ಟರೆ ಸಾಕಾಗತ್ತೆ. ಈಗ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮಾತ್ರ ಎಲ್ಲ ಕಪ್ಪಾಗಿರುತ್ತೆ. ತೊಳಿಲಿಲ್ಲ ಅಂದರೆ ಮತ್ತೆ ಕಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದರಿಂದ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಒಂದು 4 ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಖಾರನೂ ಮೀಡಿಯಮ್ಮಾಗಿ ತಿಂತಾರೆ. ಅದನ್ನು ತೊಳ್ಕೊಂಬಂದು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಬಾಣಲಿ ಇಟ್ಟು ಒಗ್ಗರಣೆ ಹಾಕೊಳ್ಳೋಣ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು.
ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋಬೇಕು. ಈಗ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವೆಲ್ಲ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅರ್ಧ ಸ್ಪೂನ್ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕಡಲೆಕ್ಕೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಹಾಕ್ಕೊಂಡು ಕೆಂಪಗಾಗೋ ಗಂಟ ಹುರ್ಕೊಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಲಾಸ್ಟ್ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನಿಂಬೆಹಣ್ಣು ರಸ ಹಾಕ್ಕೋಬೇಕು. ಬಿಸಿಯಲ್ಲಿ ಹಾಕೊಂಡ್ಬಿಟ್ರೆ ಕಹಿ ಬಂದ್ಬಿಡುತ್ತೆ. ಈಗ ನೋಡಿ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಅನ್ನ ತಣ್ಣಗಾದ್ಮೇಲೆ ಬಾಂಡೆಗೆ ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ಹಾಕ್ಕೊಂಡು ಜೊತೆಗೆ ಒಂಚೂರು ಉಪ್ಪು ಹಾಕ್ಕೊಳ್ಳಿ. ಯಾಕಂದರೆ ನಾವು ಆಗಲೇ ಹಾಕಿದ್ದೆ ಅರ್ಧ ಉಪ್ಪು, ನಾನು ಅನ್ನಕ್ಕೆ ಉಪ್ಪು ಹಾಕಲ್ಲ. ಅದರಿಂದ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿಕೊಂಡು ದೇವರ ನೈವೇದ್ಯಕ್ಕೆ ಒಂಚೂರು ಚಿತ್ರಾನ್ನ ತಗೋತಾ ಇದ್ದೀನಿ. ನಮ್ಮ ಮನೆಯವರು ಸ್ನಾನ ಮಾಡಿ ಬಂದು ಪೂಜೆ ಮಾಡ್ತಾರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.